ಯಾವ್ದನ್ನ ಟಚ್ಚು ಫೀಲ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಮುಟ್ಟಬಹುದೋ ಇದು ಹಾರ್ಡ್ವೇರ್. ಯಾವ್ದನ್ನ ಟಚ್ ಫೀಲ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದು ಸಾಫ್ಟ್ವೇರ್ ಆಗಿರುತ್ತೆ. ನಾಲ್ಗೆ ಟಚ್ ಮಾಡಬಹುದು, ಬರ್ತಾ ಇರೋ ಮಾತನ್ನ ಟಚ್ ಮಾಡಕ್ಕಾಗಲ್ಲ. ಹಂಗೆ ಇಲ್ಲಿ ಈ ಪೆನ್ ಟಚ್ ಮಾಡಬಹುದು, ಹಾರ್ಡ್ವೇರ್ ಕಾಂಪೋನೆಂಟ್. ಈ ಡಿಜಿಟಲ್ ಬೋರ್ಡ್ ಟಚ್ ಮಾಡಬಹುದು, ಹಾರ್ಡ್ವೇರ್ ಕಾಂಪೋನೆಂಟ್. ಒಳಗಡೆ ಇರುವಂತಹ PPT ಫೈಲ್ ಟಚ್ ಮಾಡಕ್ಕಾಗತ್ತಾ? ಇಲ್ಲ, ಅದು ಸಾಫ್ಟ್ವೇರ್. ಹೀಗೆ ನಿಮ್ ಮೊಬೈಲ್ ಫೋನ್ ಟಚ್ ಮಾಡಬಹುದು, ಹಾರ್ಡ್ವೇರ್. ಯೂಟ್ಯೂಬ್ ಅಪ್ಲಿಕೇಶನ್ ಟಚ್ ಮಾಡಕ್ಕಾಗತ್ತಾ? ಇಲ್ಲ, ಅದು ಸಾಫ್ಟ್ವೇರ್ ಅಲ್ವಾ? ಹಾರ್ಡ್ವೇರ್ ಕಾಂಪೋನೆಂಟ್ಗಳು ಯಾವ್ದ್ಯಾವ್ದಿದೆ? ಯಾವ್ಯಾವ ತರ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಇರುತ್ತೆ? ಇನ್ಪುಟ್ ಸಾಧನಗಳಿರುತ್ತೆ, ಔಟ್ಪುಟ್ ಸಾಧನಗಳಿರುತ್ತೆ, ಆಮೇಲೆ ಪೆರಿಫೆರಲ್ ಡಿವೈಸಸ್, ಸ್ಟೋರೇಜ್ ಡಿವೈಸಸ್ ನಲ್ಲಿ ಎಕ್ಸ್ಟ್ರಾ ಬಳಕೆ ಮಾಡುವಂತಹ ಪೆರಿಫೆರಲ್ ಸಾಧನಗಳು ಕೂಡ ಇರುತ್ತೆ. ಇನ್ಪುಟ್ ಸಾಧನ ಅಂತ ಹೇಳಿದ್ರೆ ಯಾವ ಸಾಧನಗಳ ಮೂಲಕ ಕಂಪ್ಯೂಟರಿಗೆ ಇನ್ಪುಟ್ ನೀಡಲಾಗುತ್ತೋ, ಯಾವ ಸಾಧನಗಳ ಮೂಲಕ ಕಂಪ್ಯೂಟರಿಗೆ ಇನ್ಪುಟ್ ನೀಡ್ತೀವಲ್ವಾ, ಇನ್ಸ್ಟ್ರಕ್ಷನ್ ಕೊಡ್ತೀವಲ್ವಾ, ಹೆಂಗ್ ಕೆಲಸ ಮಾಡ್ಬೇಕು ಅಂತ, ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀವಲ್ವಾ, ಅದು ಇನ್ಪುಟ್ ಸಾಧನ. ಔಟ್ಪುಟ್ ಸಾಧನದ ಮೂಲಕ ಬಳಕೆದಾರನಿಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ಸಿಗುತ್ತೆ. ಔಟ್ಪುಟ್ ಡಿವೈಸಸ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಟೋರೇಜ್ ಡಿವೈಸಸ್, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಸಾಮಾನ್ಯವಾಗಿ ಮಾಹಿತಿಯನ್ನ ಶಾಶ್ವತವಾಗಿ ಸಂಗ್ರಹ ಮಾಡಿ ಇಟ್ಕೊಳ್ಳೋ ಕೆಲಸವನ್ನ ಮಾಡುತ್ತೆ. ಪೆರಿಫೆರಲ್ ಡಿವೈಸ್ ಅಂದ್ರೆ ಏನು? ಪೆರಿಫೆರಲ್ ಅಂದ್ರೆ ಎಕ್ಸ್ಟ್ರಾ ಕನೆಕ್ಟ್ ಮಾಡ್ಕೊಂಡಿರೋದು ಅಂತ. ಈಗ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಲ್ವಾ, ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಪರೇಟ್ ಕ್ಯಾಮ್ರಾ ಇದೆ, ವೆಬ್ ಕ್ಯಾಮ್ರಾ, ಸಪರೇಟ್ ವೆಬ್ ಕ್ಯಾಮ್ರಾ ಇದೆ. ಎಕ್ಸ್ಟ್ರಾ ತಗೊಂಡಿರೋದು ಲ್ಯಾಪ್ಟಾಪ್ ಅಲ್ಲೇ ಒಂದ್ ಚಿಕ್ಕದ್ ಕೊಟ್ಟಿರ್ತಾರೆ, ಸಿಸ್ಟಮ್ ಒಂದ್ ಚಿಕ್ಕದಿರುತ್ತೆ, ಕ್ವಾಲಿಟಿ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ತಗೊಂಡಿರೋದು ಪೆರಿಫೆರಲ್ ಡಿವೈಸ್. ರಿಸೀವ್ ಮಾಡೋದಕ್ಕೆ ವಾಯ್ಸ್ ಅನ್ನ ಮೈಕ್ರೋಫೋನ್ ಅದರಲ್ಲೂ ಇರುತ್ತೆ, ಎಕ್ಸ್ಟ್ರಾ ಮೈಕ್ರೋಫೋನ್ ಹಾಕೊಂಡಿರೋದು ಪೆರಿಫೆರಲ್ ಡಿವೈಸ್. ಪೆರಿಫೆರಲ್ ಡಿವೈಸ್ ಆಗಿರುತ್ತೆ, ಎಕ್ಸ್ಟ್ರಾ ಕನೆಕ್ಟ್ ಮಾಡ್ಕೊಂಡಿರುವಂತದ್ದು.